ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭಾರತದ ಶ್ರೀಮಂತ ಮತ್ತು ವರ್ಣರಂಜಿತ ಸಂಸ್ಕೃತಿಯ ಭಾಗವಾಗಿರೋ ಲಂಬಾಣಿ ಸಮುದಾಯದ ಆಳವಾದ ಇತಿಹಾಸದ ಪ್ರಯಾಣಕ್ಕೆ ಕರೆದೊಯ್ಯಲಿದ್ದೇವೆ. ಆಫ್ಘನಿಸ್ತಾನದ ಬೆಟ್ಟಗಳಿಂದ ರಾಜಸ್ಥಾನದ ಮರುಭೂಮಿಯವರೆಗೆ, ಅಲ್ಲಿಂದ ಭಾರತದಾದ್ಯಂತ ಹರಡಿದ ಈ ಅಲೆಮಾರಿ ಸಮುದಾಯದ ಕತೆ ನಿಮ್ಮನ್ನ ಅಚ್ಚರಿಗೊಳಿಸುವಂತಿದೆ. ಈ ವಿಡಿಯೋದಲ್ಲಿ ನಾವು ಲಂಬಾಣಿಗಳ ಮೂಲ, ಅವರ ವಲಸೆಗಳು, ಮೊಘಲ್ ಸಾಮ್ರಾಜ್ಯದಲ್ಲಿ ಅವರ ಪಾತ್ರವೇನು, ಬ್ರಿಟಿಷ್ ಆಳ್ವಿಕೆಯಲ್ಲಿ ಅವರು ಎದುರಿಸಿದ ಸವಾಲುಗಳೇನು ಮತ್ತು ಸ್ವತಂತ್ರ ಹೋರಾಟದಲ್ಲಿ ಅವರ ಕೊಡುಗೆ ಏನು ಅನ್ನೋದನ್ನ ನೋಡೋಣ. ಇದಷ್ಟೇ ಅಲ್ಲದೆ ಅವರ ವಿಶಿಷ್ಟ ಸಂಸ್ಕೃತಿ, ಕಲೆ ಮತ್ತು ಸಂಪ್ರದಾಯಗಳ ಬಗ್ಗೆಯೂ ತಿಳಿಯೋಣ. ಹಾಗಿದ್ರೆ ಬನ್ನಿ, ಕಾಲದ ಪುಟಗಳನ್ನು ತಿರುಗಿಸಿ ಲಂಬಾಣಿ ಸಮುದಾಯದ ರೋಚಕ ಇತಿಹಾಸವನ್ನ ಅನ್ವೇಷಿಸೋಣ. ಮೂಲ ಮತ್ತು ವಲಸೆ. ಫ್ರೆಂಡ್ಸ್, ಲಂಬಾಣಿಗಳು ಆಫ್ಘನಿಸ್ತಾನದಿಂದ ಬಂದ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದವರು ಎಂದು ನಂಬಲಾಗಿದೆ. ಆದರೆ ಲಂಬಾಣಿಗಳ ಆಫ್ಘನಿಸ್ತಾನದ ನಿರ್ದಿಷ್ಟ ಇತಿಹಾಸದ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಲಭ್ಯವಿಲ್ಲ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಲಂಬಾಣಿಗರು ಆಫ್ಘನಿಸ್ತಾನದಿಂದ ರಾಜಸ್ಥಾನಕ್ಕೆ ವಲಸೆ ಬಂದ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದವರು ಎಂದು ನಂಬಲಾಗಿದೆ. ಆದರೆ ಆಫ್ಘನಿಸ್ತಾನದಲ್ಲಿ ಅವರ ಜೀವನ ಶೈಲಿ, ಸಂಸ್ಕೃತಿ ಅಥವಾ ನಿರ್ದಿಷ್ಟ ಐತಿಹಾಸಿಕ ಘಟನೆಗಳ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಲಭ್ಯವಿಲ್ಲ. ಅವರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಆಫ್ಘನಿಸ್ತಾನದ ಪ್ರಭಾವವಿದೆ ಅನ್ನೋದನ್ನ ಪರಿಶೀಲಿಸಬಹುದು. ಆಫ್ಘನಿಸ್ತಾನದಲ್ಲಿರುವ ಇತರೆ ಅಲೆಮಾರಿ ಬುಡಕಟ್ಟುಗಳ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ಲಂಬಾಣಿಗಳ ಹಿಂದಿನ ಜೀವನ ಶೈಲಿಯ ಬಗ್ಗೆ ಕೆಲವು ಸುಳಿವುಗಳು ಸಿಗಬಹುದು. ಇನ್ನು ಆಫ್ಘನಿಸ್ತಾನದಲ್ಲಿ ಕುಚಿ ಎಂಬ ಪ್ರಮುಖ ಅಲೆಮಾರಿ ಪಂಗಡವಿದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಲಂಬಾಣಿಗರು ಭಾರತಕ್ಕೆ ವಲಸೆ ಬಂದ ನಂತರ ಅವರ ಇತಿಹಾಸವು ಸ್ಪಷ್ಟವಾಗಿ ದಾಖಲಾಗಿದೆ. ಇವರು ರಾಜಸ್ಥಾನಕ್ಕೆ ವಲಸೆ ಬಂದ ನಂತರ ಕರ್ನಾಟಕ, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಭಾರತದ ಅನೇಕ ರಾಜ್ಯಗಳಿಗೆ ಹರಡಿದ್ರು. ಲಂಬಾಣಿ ಎಂಬ ಹೆಸರು ಹೇಗೆ ಬಂತು? ಫ್ರೆಂಡ್ಸ್, ಲಂಬಾಣಿ ಎಂಬ ಹೆಸರು ಸಂಸ್ಕೃತದ ಲವಣ ಅಂದರೆ ಉಪ್ಪು ಎಂಬ ಪದದಿಂದ ಬಂದಿರಬಹುದು. ಏಕೆಂದರೆ ಇವರು ಮೊದಲು ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ರು. ಇವರನ್ನ ಲಂಬಾಡಿ, ಬಂಜಾರ ಮುಂತಾದ ಹೆಸರುಗಳಿಂದಲೂ ಕೂಡ ಕರಿತಾ ಇದ್ರು. ಮೊಘಲ್ ಸಾಮ್ರಾಜ್ಯದ ಜೊತೆ ವ್ಯಾಪಾರದ ಸಂಬಂಧ 17ನೇ ಶತಮಾನದಲ್ಲಿ ಲಂಬಾಣಿಗರು ಮೊಘಲ್ ಸಾಮ್ರಾಜ್ಯಕ್ಕೆ ಸರಕುಗಳನ್ನು ಸಾಗಿಸುವ ಮೂಲಕ ಸಹಾಯವನ್ನ ಮಾಡಿದ್ರು. ಹೌದು ಫ್ರೆಂಡ್ಸ್, 17ನೇ ಶತಮಾನದಲ್ಲಿ ಲಂಬಾಣಿಗರು ಮೊಘಲ್ ಸಾಮ್ರಾಜ್ಯಕ್ಕೆ ಸರಕುಗಳನ್ನು ಸಾಗಿಸುವ ಮೂಲಕ ಸಹಾಯವನ್ನ ಮಾಡಿದ್ರು ಎಂದು ನಂಬಲಾಗಿದೆ. ಇನ್ನು ನಿರ್ದಿಷ್ಟವಾಗಿ ಹೇಳೋದಾದ್ರೆ, ಔರಂಗಜೇಬ್ನ ಆಳ್ವಿಕೆಯ ಸಮಯದಲ್ಲಿ ಲಂಬಾಣಿಗರು ಸೈನ್ಯಕ್ಕೆ ಆಹಾರ, ಧಾನ್ಯಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಅವರ ಅಲೆಮಾರಿ ಜೀವನ ಶೈಲಿ ಮತ್ತು ವ್ಯಾಪಾರ ಜ್ಞಾನವು ಸೈನ್ಯಕ್ಕೆ ಅಗತ್ಯವಾದ ಸರಬರಾಜುಗಳನ್ನು ಸಕಾಲದಲ್ಲಿ ತಲುಪಿಸಲು ಸಹಕಾರಿಯಾಯಿತು. ಈ ಕಾರಣದಿಂದಾಗಿ ಅವರು ಮೊಘಲ್ ಆಡಳಿತಗಾರರೊಂದಿಗೆ ಒಂದು ರೀತಿಯಲ್ಲಿ ಉತ್ತಮ ಸಂಬಂಧವನ್ನ ಹೊಂದಿದ್ರು. ದೊಡ್ಡ ಮೊಘಲ್ ಸಾಮ್ರಾಜ್ಯದ ಅವಧಿಯಲ್ಲಿ ಲಂಬಾಣಿಗಳು ಒಂದು ವಿಶಿಷ್ಟ ಸ್ಥಾನವನ್ನ ಹೊಂದಿದ್ರು. ಅವರ ಅರೆ ಅಲೆಮಾರಿ ಜೀವನ ಶೈಲಿ ಮತ್ತು ಸರಕು ಸಾಗಾಣೆಯಲ್ಲಿನ ಪರಿಣಿತಿಯಿಂದಾಗಿ ಅವರು ಸಾಮ್ರಾಜ್ಯದ ಆರ್ಥಿಕ ಮತ್ತು ಮಿಲಿಟರಿ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ರು. ಅವರ ದೊಡ್ಡ ತಂಡಗಳು ಅಥವಾ ತಾಂಡಗಳು ಸಾವಿರಾರು ಎತ್ತುಗಳನ್ನು ಹೊಂದಿದ್ವು. ದೂರದ ಪ್ರದೇಶಗಳಿಗೆ ಸಾಮಾನುಗಳನ್ನು ಸಾಗಿಸಲು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಔರಂಗಜೇಬ್ನ ದಕ್ಷಿಣ ಭಾರತದ ದಂಡಯಾತ್ರೆಗಳ ಸಮಯದಲ್ಲಿ ಲಂಬಾಣಿಗರ ಸಹಾಯವು ನಿರ್ಣಾಯಕವಾಗಿತ್ತು. ಲಂಬಾಣಿಗರು ಕೇವಲ ಸೈನ್ಯಕ್ಕೆ ಪೂರೈಕೆದಾರರಾಗಿರದೆ ವ್ಯಾಪಾರಿಗಳಾಗಿಯೂ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅವರು ಉಪ್ಪು, ಧಾನ್ಯಗಳು, ಮರ ಮತ್ತು ಇತರ ಸರಕುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸಿ ವ್ಯಾಪಾರವನ್ನ ಮಾಡ್ತಿದ್ರು. ಇನ್ನು ಲಂಬಾಣಿ ತಂಡಗಳು ಅಥವಾ ತಾಂಡಗಳು ತಮ್ಮದೇ ಆದ ಚುನಾಯಿತ ಮುಖ್ಯಸ್ಥರನ್ನು ಕೂಡ ಹೊಂದಿದ್ರು. ಅವರನ್ನ ಮುಕದ್ದಮ್ ಅಥವಾ ನಾಯಕ್ ಅಥವಾ ನಾಯ್ಕ್ ಎಂದು ಕರಿತಾ ಇದ್ರು. ಅವರು ತಮ್ಮ ಸಮುದಾಯದ ವ್ಯವಹಾರವನ್ನ ನಿರ್ವಹಿಸ್ತಾ ಇದ್ರು ಮತ್ತು ವ್ಯಾಪಾರ ಹಾಗೂ ಸಾರಿಗೆ ಚಟುವಟಿಕೆಗಳಲ್ಲೂ ಕೂಡ ಸಂಘಟಿಸ್ತಾ ಇದ್ರು. ಮೊಘಲ್ ಸಾಮ್ರಾಜ್ಯದ ಕಾಲದಲ್ಲಿಯೂ ಲಂಬಾಣಿಗರು ತಮ್ಮ ಅರೆ ಅಲೆಮಾರಿ ಜೀವನ ಶೈಲಿಯನ್ನ ಮುಂದುವರಿಸಿಕೊಂಡು ಬಂದಿದ್ರು. ಅವರ ವಿಶಿಷ್ಟ ಉಡುಪುಗಳು, ಆಭರಣಗಳು ಮತ್ತು ಕಸೂತಿ ಕಲೆ ಮತ್ತು ಸಂಸ್ಕೃತಿಯನ್ನ ಎತ್ತಿ ತೋರಿಸಿದ್ರು. ಅವರ ಸಂಸ್ಕೃತಿಯಲ್ಲಿ ಬಣ್ಣಗಳು ಮತ್ತು ಕನ್ನಡಿ ಕೆಲಸವು ಎದ್ದು ಕಾಣುತ್ತೆ. ಮೊಘಲ್ ಆಡಳಿತಗಾರರು ಲಂಬಾಣಿಗಳ ಸಾರಿಗೆ ಮತ್ತು ಪೂರೈಕೆ ಸೇವೆಯನ್ನ ಅವಲಂಬಿಸಿದ್ರಿಂದ ಅವರೊಂದಿಗೆ ಒಂದು ರೀತಿ ಸಹಕಾರದ ಸಂಬಂಧವಿತ್ತು. ಆದ್ರೂ ಅಲೆಮಾರಿ ಜೀವನ ಶೈಲಿಯಿಂದಾಗಿ
ಕೆಲವೊಮ್ಮೆ ಸ್ಥಳೀಯರೊಂದಿಗೆ ಸಂಘರ್ಷಗಳು ಉಂಟಾಗುವ ಸಾಧ್ಯತೆಗಳಿದ್ವು. ಒಟ್ಟಾರೆಯಾಗಿ ಮೊಘಲ್ ಸಾಮ್ರಾಜ್ಯದಲ್ಲಿ ಲಂಬಾಣಿಗಳು ಪ್ರಮುಖ ಪೂರೈಕೆದಾರರು ಮತ್ತು ವ್ಯಾಪಾರಿಗಳಾಗಿ ಗುರುತಿಸಿಕೊಂಡಿದ್ರು. ಅವರ ಸಂಚಾರ ಮತ್ತು ಸಂಘಟನಾ ಕೌಶಲ್ಯಗಳು ಮೊಘಲ್ ಸಾಮ್ರಾಜ್ಯದ ಆರ್ಥಿಕತೆಗೆ ಮತ್ತು ಸೈನ್ಯಕ್ಕೆ ಬಹಳನೇ ಮುಖ್ಯವಾಗಿತ್ತು. ಅವರ ವಿಶಿಷ್ಟ ಸಂಸ್ಕೃತಿ ಮತ್ತು ಜೀವನ ಶೈಲಿಯು ಆ ಕಾಲದ ಭಾರತದ ವೈವಿಧ್ಯತೆಗೆ ಕೊಡುಗೆ ನೀಡಿತ್ತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಲಂಬಾಣಿ 19ನೇ ಶತಮಾನದಲ್ಲಿ ಬ್ರಿಟಿಷರು ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅನ್ನ ಜಾರಿಗೆ ತಂದಾಗ ಅವರ ಸಂಚಾರಕ್ಕೆ ನಿರ್ಬಂಧ ಹೇರಲಾಯಿತು. ಆದರೂ ಅವರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು. ಹೌದು ಫ್ರೆಂಡ್ಸ್, ಬ್ರಿಟಿಷ್ ಆಳ್ವಿಕೆಯು ಲಂಬಾಣಿ ಸಮುದಾಯದ ಮೇಲೆ ಆಳವಾದ ಮತ್ತು ಸಂಕೀರ್ಣವಾದ ಪರಿಣಾಮವನ್ನು ಬೀರಿತು. ಒಂದು ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ, ಮೊಘಲ್ ಸೈನ್ಯಕ್ಕೆ ಅಗತ್ಯ ಸರಕುಗಳನ್ನು ಪೂರೈಸುವ ಮತ್ತು ವ್ಯಾಪಾರದಲ್ಲಿ ತೊಡಗಿದ್ದ ಲಂಬಾಣಿಗರು ಬ್ರಿಟಿಷ್ ಆಳ್ವಿಕೆಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಅವರ ಜೀವನ ಶೈಲಿ, ಆರ್ಥಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸ್ಥಾನಮಾನವು ಗಮನಾರ್ಹ ಬದಲಾವಣೆಗೆ ಒಳಗಾಯಿತು. ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ 1871 ಬ್ರಿಟಿಷ್ ಸರ್ಕಾರವು 1871ರಲ್ಲಿ ಜಾರಿಗೆ ತಂದ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಲಂಬಾಣಿಗಳ ಪಾಲಿಗೆ ಒಂದು ಕರಾಳ ಅಧ್ಯಾಯವಾಗಿತ್ತು. ಈ ಕಾಯ್ದೆಯು ಲಂಬಾಣಿಗಳನ್ನು ಜನ್ಮಜಾತ ಅಪರಾಧಿಗಳು ಎಂದು ವರ್ಗೀಕರಿಸಿತು. ಇದರ ಅರ್ಥ ಇಡೀ ಲಂಬಾಣಿ ಸಮುದಾಯವನ್ನ ಅಪರಾಧಿಗಳೆಂದು ಪರಿಗಣಿಸಲಾಯಿತು. ಅವರ ವೈಯಕ್ತಿಕ ನಡವಳಿಕೆಗಳನ್ನು ಲೆಕ್ಕಿಸದೆ ಅವರನ್ನ ಶಂಕೆಯಿಂದ ನೋಡಲಾಗ್ತಿತ್ತು. ಈ ಕಾಯ್ದೆಯಡಿ ಲಂಬಾಣಿಗರು ತಮ್ಮ ಚಲನವಲನದ ಮೇಲೆ ತೀವ್ರ ನಿರ್ಬಂಧವನ್ನ ಎದುರಿಸಬೇಕಾಯಿತು. ಅವರು ನಿಗದಿತ ಪ್ರದೇಶದಲ್ಲಿ ವಾಸಿಸಬೇಕಾಗಿತ್ತು ಮತ್ತು ಪೊಲೀಸರಿಗೆ ನಿಯಮಿತವಾಗಿ ಹಾಜರಾಗಬೇಕಿತ್ತು. ಈ ಕಾಯ್ದೆಯು ಲಂಬಾಣಿ ಸಮುದಾಯವನ್ನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಹಿಷ್ಕರಿಸಿತು, ಅವರನ್ನ ಕಳಂಕಿತರನ್ನಾಗಿ ಮಾಡಿತು ಮತ್ತು ಅವರ ಸಾಂಪ್ರದಾಯಿಕ ಜೀವನ ವಿಧಾನವನ್ನ ನಾಶಪಡಿಸಿತು. ಲಂಬಾಣಿಗರು ಸಾಂಪ್ರದಾಯಿಕವಾಗಿ ವ್ಯಾಪಾರ ಮತ್ತು ಸರಕು ಸಾಗಾಣಿಕೆಯಲ್ಲಿ ತೊಡಗಿಕೊಂಡಿದ್ರು. ಆದರೆ ಬ್ರಿಟಿಷರು ರೈಲ್ವೆ ಮತ್ತು ಉತ್ತಮ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ರಿಂದ ಲಂಬಾಣಿಗರಿಗೆ ಕೆಲಸವೇ ಇಲ್ಲದ ರೀತಿ ಆಗೋಯ್ತು. ಉಪ್ಪಿನ ಮೇಲಿನ ಬ್ರಿಟಿಷ್ ಏಕಸ್ವಾಮ್ಯವು ಅವರ ಉಪ್ಪಿನ ವ್ಯಾಪಾರವನ್ನ ಸಂಪೂರ್ಣವಾಗಿ ನಾಶಪಡಿಸಿತು. ಇದರಿಂದಾಗಿ ಅನೇಕ ಲಂಬಾಣಿಗರು ತಮ್ಮ ಜೀವನೋಪಾಯವನ್ನ ಕಳೆದುಕೊಂಡ್ರು ಮತ್ತು ಬಡತನಕ್ಕೆ ತುತ್ತಾದರು. ರೈತನಾಗಲು ಒತ್ತಡ. ಬ್ರಿಟಿಷರು ಲಂಬಾಣಿಗರನ್ನು ಅಲೆಮಾರಿ ಜೀವನ ಶೈಲಿಯನ್ನು ತೊರೆದು ಒಂದು ಕಡೆ ನೆಲೆಸಿ ಕೃಷಿ ಮಾಡಲು ಒತ್ತಾಯಿಸಿದರು. ಆದರೆ ಕೃಷಿಯಲ್ಲಿ ಅವರಿಗೆ ಪರಿಣಿತಿ ಇಲ್ಲದ ಕಾರಣ ಮತ್ತು ಭೂಮಿಯ ಮಾಲೀಕತ್ವದ ಕೊರತೆಯಿಂದಾಗಿ ಇದು ಅವರಿಗೆ ತುಂಬಾನೇ ಕಷ್ಟಕರವಾಗಿತ್ತು. ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ನಿಂದಾಗಿ ಲಂಬಾಣಿಗರು ಪೊಲೀಸರು ಮತ್ತು ಸಮಾಜದ ಇತರ ವರ್ಗಗಳಿಂದ ನಿರಂತರ ಕಿರುಕುಳ ಮತ್ತು ತಾರತಮ್ಯವನ್ನು ಎದುರಿಸಬೇಕಾಯಿತು. ಅವರನ್ನು ಸದಾ ಶಂಕೆಯಿಂದ ನೋಡಲಾಗ್ತಿತ್ತು ಮತ್ತು ಸಣ್ಣ ಪುಟ್ಟ ಕಳ್ಳತನಗಳಿಗೂ ಅವರನ್ನ ಹೊಣೆಗಾರನನ್ನಾಗಿ ಮಾಡಲಾಗ್ತಿತ್ತು. ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ಲಂಬಾಣಿಗರು ಅಲ್ಲಲ್ಲಿ ಪ್ರತಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಅನೇಕ ಲಂಬಾಣಿಗಳು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು ಮತ್ತು ತಮ್ಮ ಧೈರ್ಯ ಹಾಗೂ ಹೋರಾಟದ ಮನೋಭಾವವನ್ನು ಪ್ರದರ್ಶಿಸಿದರು. ಒಟ್ಟಾರೆಯಾಗಿ ಬ್ರಿಟಿಷ್ ಆಳ್ವಿಕೆಯು ಲಂಬಾಣಿ ಸಮುದಾಯಕ್ಕೆ ಒಂದು ದುರಂತ ಕಾಲವಾಗಿತ್ತು. ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅವರ ಸ್ವತಂತ್ರವನ್ನು ಕಸಿದುಕೊಂಡಿತ್ತು ಮತ್ತು ಅವರನ್ನು ಸಾಮಾಜಿಕವಾಗಿ ಕಳಂಕಿತರನ್ನಾಗಿ ಮಾಡಿತು. ಅವರ ಸಾಂಪ್ರದಾಯಿಕ ಕೆಲಸಗಳು ನಾಶವಾದವು ಮತ್ತು ಅವರು ಬಡತನ ಹಾಗೂ ಕಿರುಕುಳವನ್ನು ಅನುಭವಿಸಿದರು. ಆದರೂ ಅವರು ತಮ್ಮ ಹೋರಾಟದ ಮನೋಭಾವವನ್ನು ಉಳಿಸಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. ಭಾರತವು ಸ್ವತಂತ್ರ ಪಡೆದ ನಂತರ 1952ರಲ್ಲಿ ಈ ಕಾಯ್ದೆಯನ್ನು ರದ್ದುಪಡಿಸಲಾಯಿತು. ಆದರೆ ಅದರ ಕಳಂಕವು ದೀರ್ಘಕಾಲದವರೆಗೆ ಲಂಬಾಣಿ ಸಮುದಾಯವನ್ನು ಕಾಡ್ತು. ಸಂಸ್ಕೃತಿ ಮತ್ತು ಸಂಪ್ರದಾಯಗಳು. ಲಂಬಾಣಿಗರ ಸಂಸ್ಕೃತಿಯು ವಿಶಿಷ್ಟವಾದ ಕಸೂತಿ ಕಲೆ, ವರ್ಣರಂಜಿತ ಉಡುಪುಗಳು ಮತ್ತು ಆಭರಣಗಳಿಗೆ ಹೆಸರುವಾಸಿಯಾಗಿದೆ. ಅವರ ಕಸೂತಿಯಲ್ಲಿ ಕನ್ನಡಿಗಳು, ಚಿಪ್ಪುಗಳು ಮತ್ತು ಬಣ್ಣ ಬಣ್ಣದ ದಾರಗಳನ್ನು ಬಳಸಲಾಗುತ್ತೆ. ಲಂಬಾಣಿ ಸಮುದಾಯವು ತನ್ನದೇ ಆದ ಭಾಷೆ, ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಹೊಂದಿದೆ. ಅವರು ಶ್ರೀಮಂತ ಮೌಖಿಕ ಸಂಪ್ರದಾಯವನ್ನು ಹೊಂದಿದ್ದು ಕತೆಗಳು, ಹಾಡುಗಳು ಮತ್ತು ನೃತ್ಯಗಳ ಮೂಲಕ ಜ್ಞಾನ ಮತ್ತು ಸಂಸ್ಕೃತಿಯನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುತ್ತೆ. ವೃತ್ತಿ ಮತ್ತು ಜೀವನ ಶೈಲಿ. ಸಾಂಪ್ರದಾಯಿಕವಾಗಿ ಲಂಬಾಣಿಗಳು
ವ್ಯಾಪಾರ ಮತ್ತು ಸಾರಿಗೆಯಲ್ಲಿ ತೊಡಗಿಕೊಂಡಿದ್ದರು ಅನ್ನೋದು ನಿಮಗೆಲ್ಲ ಗೊತ್ತಾಗಿರುತ್ತೆ. ಕಾಲಾನಂತರದಲ್ಲಿ ಅವರು ಕೃಷಿ, ಪಶುಪಾಲನೆ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿಯೂ ಕೂಡ ತೊಡಗಿಕೊಂಡರು. ಆಧುನೀಕರಣದ ಪ್ರಭಾವದಿಂದಾಗಿ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗಿದ್ರೂ ಅವರು ತಮ್ಮ ಸಾಂಸ್ಕೃತಿಕ ಗುರುತನ್ನ ಉಳಿಸಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಲಂಬಾಣಿ ಕಲೆ ಮತ್ತು ಸಂಸ್ಕೃತಿಯನ್ನ ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ಪ್ರಯತ್ನಗಳು ಕೂಡ ನಡೀತಾ ಇವೆ. ಲಂಬಾಣಿ ಕಸೂತಿ ಜಾಗತಿಕ ಮನ್ನಣೆಯನ್ನ ಪಡೆದಿದೆ ಮತ್ತು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣವನ್ನ ನೀಡಲಾಗ್ತಿದೆ. 2023ರಲ್ಲಿ ಹಂಪಿಯಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಲಂಬಾಣಿ ಕರಕುಶಲ ವಸ್ತುಗಳ ಅತಿದೊಡ್ಡ ಪ್ರದರ್ಶನಕ್ಕಾಗಿ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಸ್ಥಾಪಿಸಲಾಯಿತು. ಹೀಗೆ ಲಂಬಾಣಿ ಸಮುದಾಯವು ತನ್ನದೇ ಆದ ವಿಶಿಷ್ಟ ಇತಿಹಾಸ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ. ಕಾಲಾನಂತರದಲ್ಲಿ ಅನೇಕ ಬದಲಾವಣೆಗಳು ಕಂಡರೂ ಅವರು ತಮ್ಮ ಗುರುತನ್ನು ಮತ್ತು ಪರಂಪರೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಲಂಬಾಣಿ ಸಮುದಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋ ಪ್ರಯತ್ನ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.